ಏಪ್ರಿಲ್ ಇಲ್ಲ ಜೂನ್ 30 ಅವತ್ತು ಜೂನ್ 30ನೇ ತಾರೀಕು ಟ್ರಾಫಿಕ್ ಜಾಮ್ ಆಗಿದೆ, ಇಲ್ಲಿ ಲ್ಯಾಂಡ್ ಸ್ಲೈಡ್ 30ನೇ ತಾರೀಕು ಜೂನ್ 30ನೇ ತಾರೀಕಿಗೆ ನಾವು ಪ್ರಾಮಿಸ್ ಮಾಡಿದ್ವಿ. ಈಗಲೂ ಅದಕ್ಕೆ ಬದ್ಧವಾಗಿದ್ದೀವಿ. ಆದ್ರೆ ಸಣ್ಣ ಪುಟ್ಟದ ಸಮಸ್ಯೆಗಳು ಈಗ ಮಳೆ ಆಗಿರೋದ್ರಿಂದ ಆಗಿದೆ. ಒಟ್ಟು ಇನ್ನು 2 ಕಿಲೋಮೀಟರ್ ಅಷ್ಟೇ ಬಾಕಿ ಆಗಿರ್ಬೇಕು ಕಾಂಕ್ರೀಟ್. ಎಷ್ಟು ಕಿಲೋಮೀಟರ್ ಇದೆ? ಇನ್ನು 2 ಕಿಲೋಮೀಟರ್ ಇದೆ. ಈಗ ಸಮಸ್ಯೆ ಆಗ್ತಿದ್ರು ರಸ್ತೆ ಇದಲ್ಲ, ನಮ್ಗೆ ಲ್ಯಾಂಡ್ ಸ್ಲೈಡ್ ನ ತಡೆಗಟ್ಟುವಂತ ಕೆಲಸ ನಮ್ಗೆ ಸವಾಲಾಗಿದೆ. ಅದನ್ನ ಹಂತವಾಗಿ ಸಾರ್ವಜನಿಕರಿಗೆ ಪದೇ ಪದೇ ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ಸಾರ್ವಜನಿಕರಿಗೆ ತೊಂದರೆ ಆಗುವ ರೀತಿಯಲ್ಲಿ ನಾವು ಬಗೆಹರಿಸ್ಕೊಡ್ತೀವಿ. ಈಗ ಸರ್ ವಾಹನ ಸವಾರರು ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಶಾಪ ಹಾಕೊಂಡು ಓಡಾಡ್ತಾರೆ. ಹೌದು, ನನಗೂ ಕಳೆದ ರಾತ್ರಿ ಮಧ್ಯರಾತ್ರಿ ಎಲ್ಲ ಇಲ್ಲಿಂದ ವಾಹನ ಸವಾರರು ಅದು ನಮ್ಮ ಜಿಲ್ಲೆಯವರೆಲ್ಲ, ಮಂಗಳೂರು ಜಿಲ್ಲೆಯವರೆಲ್ಲ ಕರೆ ಮಾಡಿದ್ರು, ಈಗ ಆಗ್ತಿದೆ ಸರ್ ಏನಿದು ಅಂತ. ಅದಕ್ಕೆ ಕೂಡಲೇ ಬೆಳಗ್ಗೆ ನನಗೂ ಸಹ ಇವತ್ತು ವಾಣಿಜ್ಯ ಸಮಿತಿಯ ಟೂರ್ ಇತ್ತು ಅಸ್ಸಾಂಗೆ. ನಾನು ಅದನ್ನೆಲ್ಲ ಈ ಮಳೆ ಇರೋದ್ರಿಂದ ಮುಂಜಾಗ್ರತೆ ನಾವು ಸಹ ಎಲ್ಲೋ ಹೋಗಿ ಅಲ್ಲೆಲ್ಲೋ ಸಿಕ್ಕಾಕೊಂಡು ಇಲ್ಲಿ ಸಮಸ್ಯೆ ಆದರೆ ಜನಪ್ರತಿನಿಧಿಗಳಾಗಿ ನಮ್ಮ ಜವಾಬ್ದಾರಿ ನಾವೆಲ್ಲೋ ವಿಫಲರಾಗ್ತೀವಿ ಅನ್ನೋ ರೀತಿಯಲ್ಲಿ ನಾನು ಸಹ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಇವತ್ತು ಇಲ್ಲೇ ಇರ್ತೀವಿ. ನಾವೆಲ್ಲ ಮುಖ ಮೂಡಿರ್ತೀವಿ. ನಮ್ಮ ಇಲ್ಲಿ ಸ್ಥಳೀಯ ತಹಶೀಲ್ದಾರ್ ಆಗಿರ್ಬೋದು, ಇಲ್ಲಿ ಏನು NH ಅಫಿಷಿಯಲ್ಸ್ ಆಗಿರ್ಬೋದು, ಯಾರು ಜಿಲ್ಲೆ ಬಿಟ್ಟು ಹೋಗೋಂಗಿಲ್ಲ ಅನ್ನೋದನ್ನ RO ಅವ್ರ ಕೈಲಿ ಹೇಳ್ತಿದ್ದೀನಿ. ಅದೇ ರೀತಿ ಮಳೆಗಾಲ ಆಗೋವರೆಗೂ ನಾವೆಲ್ಲ ಇಲ್ಲಿ ನಮ್ಮ ಕಂಪ್ಲೀಟ್ ನಮ್ಮ ಏನು ಟೀಮ್ ಇಲ್ಲಿ ಇರ್ತದೆ. ನೀವ್ ಹೇಳ್ತಿರಂಗೆ ಕಳಪೆ ಕಾಮಗಾರಿನ ಪರಿಶೀಲಿಸಬೇಕು. ಅದ್ರಲ್ಲಿ ಏನಕ್ಕಾಗಿದೆ ಸತ್ಯಾಸತ್ಯಗಳನ್ನ ತಿಳಿದು ಅದನ್ನ ಬಗೆಹರಿಸೋ ಕೆಲಸವನ್ನ ಮಾಡ್ತೀವಿ. ಈಗಲೂ ಮತ್ತೆ ಅದು ಲ್ಯಾಂಡ್ ಸ್ಲೈಡ್ ಆಗಿರೋದ್ರಿಂದ ಈ ರಸ್ತೆನ ಬಂದ್ ಮಾಡೋ ಕೆಲಸ ಮಾಡ್ತೀವಿ. ಆಗ್ತಾ ಇದೆ ಮೇಡಮ್. ಇನ್ನು ಏನಕ್ಕೆ PD ಮೇಲೆ ಅಂತ ಹೇಳಿದ್ರೆ, ಇಲ್ಲಿ PD ಬಂದಿಲ್ದೇ ಇರೋದ್ರಿಂದ ಭಾಗಶಃ ನಮ್ಗೆ ಜನಪ್ರತಿನಿಧಿಗೆ ಸಿಟ್ಟಿರ್ತದೆ. ಯಾಕಂತ ಹೇಳಿದ್ರೆ ಸಾರ್ವಜನಿಕರಿಗೆ ಸಮಸ್ಯೆ ಆದಾಗ ಸಾರ್ವಜನಿಕರು ಪ್ರೆಷರ್ ನಮ್ಮ ಮೇಲೆ ಇರ್ತದೆ. ಆಗ ನಮ್ಮ ಪ್ರೆಷರ್ ನಾವು ಯಾರ ಕೈಲಿ ಹೇಳ್ಕೊಳ್ಳೋದು. ಹಾಗಾಗಿ PD ಮೇಲೆ ನಾನು ಕೂಗಾಡ್ದೆ, ಕರ್ಸಿ ಮಾತಾಡ್ತೀನಿ ಯಾಕೆ ಸಮಸ್ಯೆ ಏನಾಗಿದೆ, ಏನ್ ನಿಮ್ದು ಅಂತ. ಅವ್ರಿಗೆ ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ದಿದ್ರೆ ನಾವು ಪತ್ರ ಬರೀತೀನಿ, ಬೇರೆ ಒಬ್ರು ಯಾರು ಹಾಕೊಡ್ತಾರೆ ಅಲ್ಲ PD ನ.